ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಕರ್ನಾಟಕದ ಎಲ್ಲಾ ಜೈಲುಗಳಲ್ಲಿ ದೇಶ ಪ್ರೇಮ ಮೊಳಗ್ತಾ ಇದೆ. ಇನ್ಮುಂದೆ ಜೈಲುಗಳಲ್ಲಿ ರಾಷ್ಟ್ರಗೀತೆ ಮತ್ತು ನಾಡಗೀತೆ ಕಡ್ಡಾಯ. ಡಿಜಿಪಿ ಅಲೋಕ್ ಕುಮಾರ್ ಅವರಿಂದ ಒಂದು ಹೊಸ ಪ್ರಯತ್ನ ಇದು. ಪ್ರತಿದಿನ ಖೈದಿಗಳಿಂದ ರಾಷ್ಟ್ರಗೀತೆ ಮತ್ತು ನಾಡಗೀತೆ ಗಾಯನ ನಡೀತಾ ಇದೆ. ದೇಶ ಪ್ರೇಮ, ನಾಡು ನುಡಿಯ ಬಗ್ಗೆ ಗೌರವವನ್ನು ಮೂಡಿಸುವ ಗುರಿಯನ್ನ ಹೊಂದಲಾಗಿದೆ. ವಾರದಿಂದ ರಾಜ್ಯದ ಜೈಲುಗಳಲ್ಲಿ ಈ ಒಂದು ಹೊಸ ಪದ್ಧತಿ ನಡೀತಾ ಇದೆ. ಖೈದಿಗಳೇ ಸ್ವತಃ ಹಾಡುವ ಮೂಲಕ ಗೀತೆಗಳನ್ನು ಕಲಿತಾ ಇದ್ದಾರೆ. ಗೀತೆ ಕಲಿಕೆ ಕಡ್ಡಾಯ ಮಾಡಲಾಗಿದೆ. ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಈ ಒಂದು ಆದೇಶ ಜಾರಿಯಾಗಿದೆ. ಒಂದು ವಾರದಿಂದ ಎಲ್ಲಾ ಜೈಲುಗಳಲ್ಲಿ ಈ ಒಂದು ಹೊಸ ಪದ್ಧತಿ ನಡೀತಾ ಇದೆ. ಎಸ್, ಈ ಬಗ್ಗೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಡಿಜಿಪಿ ಅಲೋಕ್ ಕುಮಾರ್ ಜೊತೆ ಮಾತುಕತೆ ನಡೆಸಿದ್ದಾರೆ. ನೋಡ್ಕೊಂಡು ಬನ್ನಿ. ಅಲೋಕ್ ಕುಮಾರ್ ಅವರು ಅಧಿಕಾರವನ್ನು ವಹಿಸಿಕೊಂಡ ಮೇಲೆ ಕಾರಾಗೃಹ ಮತ್ತು ಸುಧಾರಣಾ ಇಲಾಖೆಯಲ್ಲಿ ಸಾಕಷ್ಟು ಬದಲಾವಣೆಯನ್ನು ತಗೊಂಡು ಬಂದಿದ್ದಾರೆ. ಈಗ ಹೊಸದೊಂದು ಆಯಾಮದಲ್ಲಿ ಅಂದರೆ ನ್ಯಾಷನಲ್ ಆ್ಯಂಥಮ್ ಮತ್ತು ನಾಡಗೀತೆಯನ್ನು ಪ್ರತಿದಿನವೂ ಕೂಡ ಖೈದಿಗಳಾಗಿರಬಹುದು ಮತ್ತು ಸಜಾಬಂದಿಗಳಾಗಿರ್ಬೋದು, ಯಾರೆಲ್ಲ ಇದ್ದಾರೆ ಅವರೆಲ್ಲರೂ ಕೂಡ ಹೇಳಬೇಕು ಅನ್ನೋ ಒಂದು ಹೊಸ ಆದೇಶವನ್ನು ಹೊರಡಿಸಿರುವಂಥದ್ದು. ಈ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ಅಲೋಕ್ ಕುಮಾರ್ ಸರ್ ನನ್ನ ಜೊತೆ ಇದ್ದಾರೆ. ಅವ್ರನ್ನ ಮಾತನಾಡ್ತಾ ಹೋಗ್ತೀನಿ. ಸರ್, ಯಾಕೆ ಬಂತು ಸರ್ ಹೇಳಿ? ಸಡನ್ನಾಗಿ ವಿಸಿಟ್ ಕೊಟ್ಟಿದ್ರಿ ಜೈಲಿಗೆ, ಆ ಸಂದರ್ಭದಲ್ಲಿ ಈ ಒಂದು ಆದೇಶ ಹೊರಡಿಸಿದ್ರಿ, ಯಾವಾಗಿಂದ ಇದು ಜಾರಿಗೆ ಬಂತು ಅಂತ? ಈ ಐಡಿಯಾ ನಮ್ಮ ಅಧಿಕಾರಿಗಳ ಜೊತೆಗೆ ಯಾವಾಗ ಮೀಟಿಂಗ್ ಮಾಡ್ತಾ ಇದ್ವಿ ಆ ಕಾಲಕ್ಕೆ ಬಂತು. ಮತ್ತು ಈಗ ನಾವು ನೋಡ್ತೀವಿ, ಯಾವಾಗಲೂ ರಾಷ್ಟ್ರಗಾನ ಏನಿದೆ ನಮ್ಮ ಇದು ಅಸೆಂಬ್ಲಿಲಿ ಕೂಡ ಗವರ್ನರ್ ಮಾನ್ಯ ಗಂತವ್ಯತ್ ರಾಜ್ಯಪಾಲಗಳು ಬಂದಾಗ, ಅಥವಾ ಈಗ 26 ಜನವರಿ ಆಗಿತ್ತು, ಆ ಟೈಮ್ ನಾವು ಹಾಡ್ತೀವಿ. ಮತ್ತು ಆ ದಿವಸ ಮಾಣಿಕ್ ಶಾ ಪರೇಡ್ ಗ್ರೌಂಡ್ಲಿ ನಾಡಗೀತೆ ಕೂಡ ಏನಿದೆ ಅದು ಕೂಡ ಅದೆಲ್ಲರೂ ಹಾಡಿದ್ದಾರೆ. ಸೊ ನಮಗೆ ಯಾವುದೊಂದು ಕ್ಲಿಕ್ ಆಯಿತು ಕಿ ನಮ್ಮ ಪ್ರಿಸನ್ನಲ್ಲಿ ಯಾಕೆ ಬೆಳಗಿನ ಜಾವ ಎದ್ದು ಕೂಡಲೇ ಯಾವಾಗ ಅವರು ಹೊರಗಡೆ ಬರ್ತಾರೆ, ಅನ್ಲಾಕ್ ಹೇಳ್ತೀವಿ ನಾವು, 6:30 ಆಗುತ್ತೆ ಎಲ್ಲ ಜೈಲ್ಗಳಲ್ಲಿ. ಆ ಟೈಮ್ಗೆ ಅವ್ರದ್ದು ದಿನ ಡೈಲಿ ಏನಿದೆ ಅವ್ರದ್ದು ಲೈಫ್ ಸ್ಟಾರ್ಟ್ ಆಗಲಿ ಇದೆ ಇದು ಇಂದ ಕಿ ರಾಷ್ಟ್ರಗಾನ ಮತ್ತು ನಾಡಗೀತೆಯಿಂದ ಮಾತ್ರ. ರಾಷ್ಟ್ರಗಾನ ಮಾತ್ರ ಸಾಲೋದಿಲ್ಲ, ಯಾಕಂದರೆ ಕರ್ನಾಟಕದಲ್ಲಿ ಕನ್ನಡ ಭಾಷೆ ಕೂಡ ಅಷ್ಟೇ ಮುಖ್ಯ. ಅದು ನಮ್ಮ ಭಾಷೆಯಲ್ಲಿ ನಾಡಗೀತೆ ಇದೆ. ನಾಡಗೀತೆ ಇದ್ದರೆ ಅದು ನಾಡಿನ ಬಗ್ಗೆ, ನಮ್ಮ ನಾಡಗೀತೆಯಲ್ಲಿ ಬಹಳಷ್ಟು ವಿಷಯಗಳಿದೆ, ಅದು ಕೂಡ ಅವರು ಅರಿತುಕೊಳ್ತಾರೆ. ಮತ್ತು ನಮ್ಮ ನಾಡಿನ ಬಗ್ಗೆ, ಅದು ಭಾಷೆ ಬಗ್ಗೆ ಅವ್ರಿಗೊಂದು ಗೌರವ, ಹೆಮ್ಮೆ ಮತ್ತು ಸ್ವಲ್ಪ ಅವ್ರಿಗೆ ಕಾಳಜಿ ಕೂಡ ಇರ್ತದೆ ಕಿ ಇಷ್ಟು ಒಳ್ಳೆಯ ವಿಷಯಗಳು, ಇಷ್ಟು ಜನ ಒಳ್ಳೆ ಇದ್ದಾರೆ, ಇಷ್ಟು ಒಳ್ಳೆ ನಮಗೆ ಸಂಸ್ಕೃತಿ ಇದೆ, ನಮಗೆ ಒಳ್ಳೆ ಹೆರಿಟೇಜ್ ಇದೆ, ಇದು ಗೊತ್ತಾಗುತ್ತೆ. ಮತ್ತು ಇದು ಪಾಸಿಟಿವ್ ಇನ್ಫ್ಲುಯೆನ್ಸ್ ಅವರು ಇದು ಆಗುತ್ತೆ, ಮೈಂಡ್ ಕಂಟ್ರೋಲ್ ಕೂಡ ಆಗುತ್ತೆ. ಯಾಕೆಂದರೆ ಬರೇ ನೆಗೆಟಿವ್ ಅವರು ಯೋಚನೆ ಮಾಡೋದು, ಅಲ್ಲಿ ಅವರು ತಮ್ಮ ಫ್ರೆಂಡ್ ಒಳಗಡೆ ಕೂಡ ನೆಗೆಟಿವ್ನ ಚಾಟ್ ಮಾಡ್ತಾರೆ. ಇದು ಒಂದು ನೋಡ್ತಾರೆ ಇದು ಹೊಸ ಇದು ಮಾಡಿಸ್ತಾ ಇದ್ದಾರೆ. ಅದರ ಜೊತೆಗೆ ನಾವು ಹೇಳ್ತೀವಿ ಇಲ್ಲ, ಅವ್ರಿಗೆ ಸಲ್ಯೂಟ್ ಮಾಡೋದು ಕೂಡ ಕಲಿಬೇಕು. ಮತ್ತು ಅವ್ರಿಗೆ ನಮ್ಮ ದೇಶ ಬಗ್ಗೆ ಜೈ ಹಿಂದ್ ಮತ್ತು ಜೈ ಕರ್ನಾಟಕ ಏನಿದೆ ಅದು ಕೂಡ ಅವ್ರಿಗೆ ನಾವು ಹೇಳಬೇಕು. ಅಟೆನ್ಷನ್ ಹಾಗೆ ಆಗಬೇಕು, ಸ್ಟ್ಯಾಂಡ್ ಎಟೀಸ್ ಹಾಗೆ ಆಗಬೇಕು, ಮತ್ತು ಸಲ್ಯೂಟ್ ಹಾಗೆ ಮಾಡಬೇಕು. ಸ್ವಲ್ಪ ಅವರು ಇದು ಪ್ರಿಸನ್ನಲ್ಲಿ ಬಂದಾಗ ಸರ್ಕಾರದ ಇದು ದುಡ್ಡು ಮೇಲೆ ಅವರು ಎಲ್ಲ ನಮ್ಮ ಪ್ರಕಾರ ಇಷ್ಟು ಖರ್ಚಾಗ್ತಾ ಇದೆ, ಇಷ್ಟು ನಾವು ಅವ್ರಿಗೊಂದು ಡಿಸಿಪ್ಲಿನ್ ಲೈಫನ್ನು ನಾವು ಅವ್ರಿಗೆ ಲೀಡ್ ಮಾಡೋಕ್ಕೆ ಸ್ವಲ್ಪ ಅವ್ರಿಗೆ ನಾವೊಂದು ಹಾದಿ ತೋರಿಸ್ಬೇಕು. ಸರ್, ಖೈದಿಗಳ ಮನ ಬದಲಾವಣೆಯ ಜೊತೆಗೆ ಕನ್ನಡದ ಪ್ರೇಮ ಮತ್ತು ರಾಷ್ಟ್ರ ಪ್ರೇಮ ಬಿತ್ತರಿಸುವಂತಹ ಕೆಲಸ ಆಯಿತು. ಎಷ್ಟು ಖುಷಿ ಕೊಡುತ್ತೆ ಸರ್ ಇದೆಲ್ಲ ಐಡಿಯಾ ಬಂದು. ಇದು ಇಡೀ ದೇಶದಲ್ಲಿ ಇದೆ ಮೊದಲು ಅನ್ಸುತ್ತೆ ಸರ್? ಹೌದು, ಇದು ಮೊದಲೇ ಇದೆ. ಆದರೆ ನಾನು ಈಗ ಕಳೆದ ಒಂದು ವಾರದಲ್ಲಿ ನಾನು 5-6 ಕಾರಾಗೃಹ ನಾನು ವಿಸಿಟ್ ಮಾಡಿದ ನಂತರ ನಮಗೆ ಸ್ವಲ್ಪ ದುಃಖ ಆಯಿತು. ಯಾವ ಕಡೆ ಕೇಳಿದರೆ ನಾಡಗೀತೆ, ಯಾವ ನಾಡಗೀತೆ ನಮ್ಮ ರಾಜ್ಯದ್ದು ಏನಿದೆ ಅದು ಗೊತ್ತೇ ಇಲ್ಲ ಅವ್ರಿಗೆ. ಇದು 97-98% ಖೈದಿಗಳಿಗೆ ಬಹಳಷ್ಟು ಜನ ಎಜುಕೇಟೆಡ್ ಕೂಡ ಇದ್ದಾರೆ. ಅವರು BCom ಮಾಡಿದ್ದಾರೆ, BSc ಮಾಡಿದ್ದಾರೆ, SSLC ಮಾಡಿದ್ದಾರೆ, PUC ಮಾಡಿದ್ದಾರೆ. ಆದರೆ ಕೇಳಿದರೆ ನಾಡಗೀತೆ ಯಾವುದು, ಜನಗಣ ಮನೆಗೆ ಎಲ್ಲೇ ಒಳ್ಳೆ ಕಥೆ ಆಯ್ತು ಇವರದು. ಬಹಳ ಕಮ್ಮಿ ಜನ ಇದ್ದಾರೆ ಅವ್ರಿಗೆ ನಾಡಗೀತೆ, ಜೈ ಹೇ ಕರ್ನಾಟಕ ಮಾತೆ ನಮ್ಮ ನಾಡಗೀತೆ ಇದೆ ಅದು ವಿಷಯ ಕೂಡ ಬಹಳ ಜನಕ್ಕೆ ಗೊತ್ತಿಲ್ಲ. ಅದು ನಮ್ಮ ಪ್ರಕಾರ ಒಂದು ಇದು ಒಂದು ಆತಂಕಕಾರಿ ವಿಷಯ ನಾವು ಹೇಳ್ಬೋದು. ಯಾಕೆಂದರೆ ಇಷ್ಟು ನಮ್ಮ ಸರ್ಕಾರ ಇದರ ಬಗ್ಗೆ ಗಮನ ಹರಿಸಿದ್ದಾರೆ, ಎಲ್ಲ ಕಡೆ ಇದು ನಾವು ಇದು ಮಾಡಬೇಕು. ಸೊ ನಮ್ಗೆ ಅನಿಸ್ಬೇಕು ಈ ಕಾರಾಗೃಹ ಇಲಾಖೆ ಈ ನಿಟ್ಟಿನಲ್ಲಿ ಒಂದು ಈ ಹೆಜ್ಜೆ ಏನಿದೆ ಕಿ ಡೆಫಿನೆಟ್ಲಿ ಖಂಡಿತ ನಮ್ಮ ಕನ್ನಡ ಭಾಷೆಗೆ ಕೂಡ ಒಂದು ನಮ್ಮ ಪ್ರಕಾರ ಋಣ ತೀರಿಸ್ಕೊಳ್ಳೋದು ರೀತಿಯಲ್ಲಿ ನಾವು ಕೆಲಸ ಮಾಡ್ತೀವಿ. ಮತ್ತು ಇದು ನಮ್ಮ ನಾಡಗೀತೆಗೆ ಇನ್ನೂ ನಾವು ಪಾಪ್ಯುಲರೈಸ್ ಮಾಡಲಿಕ್ಕೆ ಈ ಕಾರಾಗೃಹ ಇಲಾಖೆ ಮತ್ತು ಕಾರಾಗೃಹ ಮತ್ತು ಸುಧಾರಣಾ ಇಲಾಖೆ ನಮ್ಮ ಪ್ರಕಾರ ಕಾರಣೀಭೂತ ಆಗುತ್ತೆ ನಮಗೆ ನಮ್ಮ ಅನಿಸಿಕೆ ಇದೆ. ಮತ್ತು ನಾವು ಎಲ್ಲರೂ ಇದು ಪ್ರಯತ್ನ ನಾವು ಮಾಡ್ತೀವಿ. ಇದಾಗಿತ್ತು ಡಿಜಿಪಿ ಅವರ ಮಾತು. ವಿಡಿಯೋ ಜರ್ನಲಿಸ್ಟ್ ವಿನೋದ್ ಜೊತೆ ವಿಶ್ವನಾಥ್ ಇನ್ ಹರಿಹರಾಜ್, ಕನ್ನಡ ನ್ಯೂಸ್, ಬೆಂಗಳೂರು.